ಡಾಕ್ಟರ್, ಈಗ ತುಂಬ ಇತ್ತೀಚೆಗೆ ಒಂದು 5-6 ವರ್ಷದ ಹಿಂದೆಯಿಂದ ಕೇಳಿ ಬಂದಿದ್ದು ಹಾರ್ಟ್ ಅಟ್ಯಾಕ್ಗೆ ಮೇನ್ ರೀಸನ್ ಜಿಮ್ಮಿಗೆ ಹೋಗ್ತಾ ಇರೋದು, ಜಿಮ್ಮಲ್ಲಿ ಹೆವಿ ವೆಯ್ಟ್ಸ್ನ ಲಿಫ್ಟ್ ಮಾಡ್ತಾ ಇರೋದು, ಪ್ರೋಟೀನ್ ಬೇಕು ಅಥವಾ ಮಲ್ಟಿವೈಟಮಿನ್ಸ್ ಬೇಕು ಅನ್ನೋ ಕಾರಣಕ್ಕೆ ಊಟವನ್ನು ಹೊರತುಪಡಿಸಿ ಪ್ರೋಟೀನ್ನ ಬೇರೆ ಸೋರ್ಸಲ್ಲಿ ತೊಗೊಳ್ತಾ ಇದ್ವಿ. ಮಲ್ಟಿವೈಟಮಿನ್ಸ್ನ ನಾವು ಕಿಚನಲ್ಲಿ ಹುಡುಕ್ತಾ ಇಲ್ಲ, ಮೆಡಿಕಲಲ್ಲಿ ಹುಡುಕ್ತಾ ಇದ್ವಿ. ಇದು ಕೂಡ ಒಂದು ಹಾರ್ಟ್ ಅಟ್ಯಾಕ್ಗೆ ರೀಸನ್ ಅಂತ ಇದ್ರು. ವಾಟ್ ಡು ಯು ಸೇ? ಜಿಮ್ಮಲ್ಲಿ ಹೋಗೋದು ಎರಡು ಥರ ಪ್ರಾಬ್ಲಮ್. ಒಂದು, ಅವರು ಹೃದಯದ ರಕ್ತನಾಳದಲ್ಲಿ ಆಲ್ರೆಡಿ ಅವರು ಸಣ್ಣ ಆಗಿದ್ದರೆ, ಕುಗ್ಗಿಸಿದ್ರೆ, ಆಲ್ರೆಡಿ ಡಿಸೀಸ್ ಇದ್ದರೆ, ಜಿಮ್ಮಲ್ಲಿ ಸಡನ್ ಎಕ್ಸಸೈಸ್ ಮಾಡಿ ಅದರಿಂದ ಪ್ರೆಸಿಪಿಟೇಟ್ ಆಗುತ್ತೆ ಹಾರ್ಟ್ ಅಟ್ಯಾಕ್. ಫಾರ್ ಎಕ್ಸಾಂಪಲ್, ಟಿಪಿಕಲಿ ನಾವು ಹೇಳ್ತೀವಿ, ಇವರು ನಮ್ಮ ರಾಜ್ಕುಮಾರ್ ಮಗ, ಅವ್ರಿಗೆ ಆಲ್ರೆಡಿ ತೊಂದರೆ ಇತ್ತು, ಅವ್ರಿಗೆ ಒಂದು ನಿಮಿಷವಾಗ ಅವ್ರ ಮನೇಲಿತ್ತು. ಹಾಗಾಗಿ ಅವ್ರು ಇದ್ರೇನು ಅವ್ರು ಜಿಮ್ಗೆ ಹೋಗ್ಬಿಟ್ಟು ಅದರಿಂದ ಪ್ರೆಸಿಪಿಟೇಟ್ ಆಗಿ ಸಡನ್ನಾಗಿ ಅದು ಹಾರ್ಟ್ ಅಟ್ಯಾಕ್ ಆಯಿತು. ಅಂದರೆ ಬಾಡಿಗೆ ಎಷ್ಟು ಆಕ್ಟಿವಿಟಿ ಬೇಕೋ ಅಷ್ಟು ಮಾತ್ರ ಇರಬೇಕು, ಹೆವಿಯಾಗಿ ಮಾಡಬಾರ್ದು ಅಂತನಾ? ಅಲ್ಲ, ಹೆವಿ ಅಂತಲ್ಲ, ಅದು ಹೃದಯದಲ್ಲಿ ರಕ್ತನಾಳ ಬ್ಲಾಕ್ ಆಗಿರಬೇಕಾದ್ರೆ ಜಿಮ್ ಮಾಡೋದು ತಪ್ಪು. ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ, ಹಾರ್ಟ್ಗೆ ಸ್ಟ್ರೆಸ್ ಜಾಸ್ತಿ, ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅದು ಮೀಟ್ ಮಾಡೋಕ್ಕಾಗದಿಲ್ಲ ಅಂದರೆ ಅದರಿಂದ ಹಾರ್ಟ್ ಅಟ್ಯಾಕ್ ಪ್ರೆಸಿಪಿಟೇಟ್ ಮಾಡಿ. ಇನ್ನೊಂದು ಪ್ರಾಬ್ಲಮ್ ಜಿಮ್ಮಲ್ಲಿ ಅಂತ ಹೇಳಿದ್ರೆ, ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್, ಅದರಲ್ಲೂ ಎರಡು ಥರ ಪ್ರಾಬ್ಲಮ್. ಒಂದು, ಕೆಲವರಿಗೆ ಹುಟ್ಟಿದಾಗ್ಲಿಂದಲೇ ಕೆಲವು ಅಬ್ನಾರ್ಮಲಿಟಿ, ಮಸಲ್ ಅಬ್ನಾರ್ಮಲಿಟಿ ಅಂತ ಹೇಳ್ತೀವಿ, ಹಾರ್ಟ್ ಮಸಲ್ ಅಬ್ನಾರ್ಮಲಿಟಿ, ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ ಅಂತ ಹೇಳ್ತೀವಿ. ಅವ್ರು ಕೆಲವರಿಗೆ ಹಾರ್ಟ್ ಎನ್ಲಾರ್ಜ್ ಆಗಿರೋದು, ಅಂಥವರು ಜಿಮ್ ಮಾಡಿದಷ್ಟು, ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್ ಮಾಡಿದಷ್ಟು ಅದ್ರದ್ದು ತೊಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಥರ ಕಂಡೀಷನಲ್ಲಿ ಅವರಿಗೆ ಹಾರ್ಟ್ ಬೀಟ್ ಇರ್ರೆಗ್ಯುಲರ್ ಆಗೋದು, ಸಡನ್ನಾಗಿ ಇರೆಗ್ಯುಲರ್ ಆಗಿ ಹಾರ್ಟು ವೆಂಟ್ರಿಕಲ್ ಫಿಬ್ರಿಲೇಷನ್ ಅಂತ ಹೇಳ್ತೀವಿ, ಅವ್ರ ವೆಂಟ್ರಿಕಲ್ ಟೆಕಾರ್ಡಿಯಾ ಅಂತ, ಆ ಥರ ಆಗೋ ಸಂಭವ ಜಾಸ್ತಿ ಹೈಪರ್ಟ್ರೋಫಿಕ್ ಕಾರ್ಡಿಯೋಮಯೋಪತಿ. ಸೊ ಅಂಥವರು ಕೇರ್ಫುಲ್ ಆಗಿರಬೇಕು. ಮುಂಚೆ ಆ ಥರ ಯಾವುದಾದ್ರು ಚಿಹ್ನೆಗಳು ಸ್ವಲ್ಪ ಇದ್ದರೆ ತಕ್ಷಣ ಅವ್ರು ಚೆಕ್ ಮಾಡಿಸಿ ಆಮೇಲೆ ಅವ್ರು ಜಿಮ್ಗೆ ಹೋಗೋಕ್ಕೆ ಪ್ರಯತ್ನ ಮಾಡಿ. ಸೊ ಇನ್ನೊಂದು ಏನಂದರೆ, ಈ ಥರ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್ ಮಾಡಿದಾಗ ಅದರ ಮಸಲ್ಸ್ ಜೊತೆಗೆ ಹಾರ್ಟ್ ಮಸಲು ಥಿಕ್ ಆಗೋ ಸಂಭವ ಜಾಸ್ತಿ, ಎಸ್ಪೆಷಲಿ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್. ರೆಗ್ಯುಲರ್ ವಾಕಿಂಗ್ ಅಥವಾ ಬ್ರಿಸ್ಕ್ ವಾಕಿಂಗ್ ಅಥವಾ ರನ್ನಿಂಗ್ ಅಥವಾ ಸ್ವಿಮ್ಮಿಂಗ್ ಅದರಲ್ಲಿ ಆಗಲ್ಲ. ಈ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್ದಲ್ಲಿ ಹಾರ್ಟ್ ಮಸಲ್ ಥಿಕ್ ಆಗೋದು. ಈಗ ನಮಗೆ ಮಸಲ್ ಗೇನ್ ಮಾಡಬೇಕು ಅಂದ್ಕೊಂಡು ವರ್ಕೌಟ್ ಮಾಡ್ತಾರಲ್ಲ ಅಂಥವ್ರಿಗೆ ಹಾರ್ಟ್ ಮಸಲ್ ಕೂಡ ದಪ್ಪ ಆಗುತ್ತೆ. ಅದಕ್ಕಾದ್ರೆ ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಡಾಕ್ಟರ್? ಅದರಿಂದನೂ ಅಷ್ಟೇ, ಮತ್ತು ಇರೆಗ್ಯುಲಾರಿಟಿ ಆಗೋ ಸಂಭವ ಜಾಸ್ತಿ. ಹಾರ್ಟ್ ಸಡನ್ ಆಗಿ ಹಾರ್ಟ್ ಬೀಟ್ ಇರೆಗ್ಯುಲರ್ ಆಗೋ ಸಂಭವ ಜಾಸ್ತಿ, ಅದರಿಂದ ಸಡನ್ ಡೆತ್ ಅಂತ ಹೇಳ್ತೀವಿ, ಅದು ಆಗೋ ಸಂಭವ ಜಾಸ್ತಿ. ಈ ರೀತಿ ಪ್ರಾಬ್ಲಮ್ ಇರೋರು ಈ ಜಿಮ್ಮಿಗೆ ಜಾಯ್ನ್ ಆಗ್ಲಿಕ್ಕಿಂತ ಮುಂಚೆ ಏನಾದರೂ ಟೆಸ್ಟ್ ಮಾಡಿಸ್ಕೊಳ್ಬೋದಾ? ಯಾವ ರೀತಿ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ? ECG ಅಂತ ಮಾಡ್ತೀವಿ, ಎಕೋಕಾರ್ಡಿಯೋಗ್ರಾಮ್ ಅಂತ ಮಾಡ್ತೀವಿ. ಎಕೋಕಾರ್ಡಿಯೋಗ್ರಾಮ್ ಅನ್ನೋದು ಕರೆಕ್ಟ್ ಟೆಸ್ಟ್, ಅದರಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಮಸಲ್ ಏನೋ ಥಿಕ್ನಿಂಗ್ ಇದೆಯಾ ಏನು ಅಂತ. ಥಿಕ್ನಿಂಗ್ ಇದ್ರೆ ಅವರು ಆ ಥರ ಬಾಡಿ ಬಿಲ್ಡಿಂಗ್ ಎಕ್ಸಸೈಸ್ ಮಾಡಿಕೊಡೋದು, ಅದನ್ನು ಅವಾಯ್ಡ್ ಮಾಡಬೇಕು. ಬಾಡಿ ಬಿಲ್ಡಿಂಗ್ ಅಂದ್ರೆ ಮಸಲ್ ಗೇನ್ ಅಂತ ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡಿ ಅಂತ. ಇದನ್ನ ವೇಟ್ ಲಿಫ್ಟಿಂಗ್ ಎಕ್ಸಸೈಸ್ ಅಗೇನ್ಸ್ಟ್ ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ, ರೆಸಿಸ್ಟೆನ್ಸ್ ಎಕ್ಸಸೈಸಸ್, ಈ ಬುಲ್ ವರ್ಕರು, ಆ ಥರ ಸ್ಟ್ರೆಚಿಂಗ್, ಆ ಥರ ಎಕ್ಸಸೈಸ್ ಅವಾಯ್ಡ್ ಮಾಡಬೇಕು. ವೇಟ್ ಲಿಫ್ಟಿಂಗ್ ಎಕ್ಸಸೈಸ್ ಅವಾಯ್ಡ್ ಮಾಡಬೇಕು. ಓಕೆ ಡಾಕ್ಟರ್, ಈಗ ನಾನು ಒಂದು 7-8 ವರ್ಷದಿಂದ ಜಿಮ್ಮಿಗೆ ಹೋಗ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ, ಅದರಲ್ಲಿ ಸಖತ್ ವೆರೈಟಿ ಇದೆ. ಒಂದು ಬಾಡಿ ಬಿಲ್ಡಿಂಗ್, ನೀವು ಹೇಳಿದಂತೆ ಮಸಲ್ ಗೇನ್ ಮಾಡೋದು ಅಂತ ವರ್ಕೌಟ್ ಮಾಡ್ತಾರೆ. ಇನ್ನೊಂದು ಕ್ರಾಸ್ ಫಿಟ್, ಅಂದರೆ ಅವತ್ತಿನ ತಿಂದಿದೆ ನಾವು ಅವತ್ತು ಕರಗಿಸ್ಬೇಕಪ್ಪ, ಲೈಕ್ ವಾಕಿಂಗ್ ಥರ ಅಂತ. ಮತ್ತೊಂದು ಸ್ಟ್ರೆಚಿಂಗ್ ಅಂತ ಮಾಡ್ತಾರೆ. ಹೀಗೆ ವೆರೈಟಿ ಇರುತ್ತೆ. ಸೊ ಮಸಲ್ ಗೇನ್ ಅಂತ ಹೋದಾಗ ಅದು ಪ್ರಾಬ್ಲಮ್ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಸೊ ಓಕೆ, ಹಾಗಾದ್ರೆ ಇವತ್ತಿನ ಯೂತ್ಸ್ಗೆ ಯಾವ ರೀತಿಯ ಮೆಸೇಜ್ ಕೊಡಬೇಕು, ಹೇಗಿರ್ಬೇಕು, ಅವರ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ? ಪ್ರತಿಯೊಬ್ಬ ವ್ಯಕ್ತಿನೂ ಮಿನಿಮಮ್ ಎವ್ರಿ 6 ಮಂತ್ಸ್ ಒಂದ್ಸಾರಿ ಬೇಸಿಕ್ ಬ್ಲಡ್ ಟೆಸ್ಟ್ನ ಮಾಡಿಸ್ಬೇಕು, ಬೇಸಿಕ್ ವೈಟಲ್ ಸ್ಟೇಟಸ್ನ. ಓಕೆ, BP ಚೆಕಪ್, ಶುಗರ್ ಚೆಕಪ್, ಹೈಟು, ವೇಟು, ಏಜ್ ಏನಾದರೂ ಇದೆಯಾ ಡಾಕ್ಟರ್? ಏಜ್ 30 to 35 ಇಂದ 25 ಇಂದ 35, 45 ಇದು ಮಾಡ್ತಾನೆ ಇರಬೇಕು. ಎವ್ರಿ 6 ಮಂತ್ಸ್ ಒನ್ಸ್ ಮಾಡಿಸ್ಬೇಕು. ಬೇಸಿಕ್ಲಿ ಏನಂದರೆ ಸರ್ ಹೇಳಿದಾಗೆ 2D ಎಕೋ ಮಾಡಿಸ್ಬೇಕಾಗಿರೋಂಥದ್ದು. ಮತ್ತು ಪ್ರತಿಯೊಬ್ಬನು SGPT, SGOT ಅಂತ ಇರುತ್ತೆ. SGPT ಹೈ ಇದ್ರೂ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ, ಅದಕ್ಕೂ ತೊಂದರೆ ಆಗೋಂಥ ಚಾನ್ಸಸ್ ಇರುತ್ತೆ. ಬೇಸಿಕ್ ತುಂಬ ಕಡಿಮೆ ಖರ್ಚಲ್ಲೇ ಮಾಡಿಸ್ಬೋದು. ಬಿಫೋರ್ ನಾವು ಇದಕ್ಕೆ ಅಲ್ಲಿ ಜಿಮ್ ಜಾಯ್ನ್ ಆಗೋಕ್ಕಿಂತ ಮೊದಲು ಬೇಸಿಕ್ ಟೆಸ್ಟ್ಗಳನ್ನ, ರಿಪೋರ್ಟ್ಗಳನ್ನು ಅಲ್ಲಿರೋ ಡಾಕ್ಟ್ರಿಗೋ ಅಥವಾ ಅಲ್ಲಿರೋ ಜಿಮ್ ಟ್ರೈನರ್ಗೆ ಕೊಟ್ಟು ನಮ್ದು ಈ ಥರ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ನಾವು ಯಾವ ಜಿಮ್ಮನ್ನು ಮಾಡ್ಬೋದು, ಯಾವ್ಯಾವ ಎಕ್ಸಸೈಸನ್ನು ಮಾಡ್ಬೋದು ಅಂತ ತಿಳ್ಕೊಳ್ಳೋಂಥದ್ದು ಭಾಳ ಮೂಲಭೂತ ಅವಶ್ಯ ಆಗುತ್ತೆ. ತುಂಬ ಜನ ಬಾಡಿ ತುಂಬ ಚೆನ್ನಾಗಿದೆ, ದಷ್ಟಪುಷ್ಟವಾಗಿದ್ದೀನಿ ಅನ್ನೋದಕ್ಕೆ, ನೋಡೋಕೆ ಚೆನ್ನಾಗಿದೆ ಅಂತ, ನೋಡೋಕೆ ಚೆನ್ನಾಗಿದೆ ಅನ್ನೋದು ಒಂದೇ ಕಾರಣದಿಂದ ಅದನ್ನು ಬೆಳೆಸ್ಕೊಳ್ಳೋದಕ್ಕೆ ಹೋಗಿ ನಮಗೆ ಮಾಡಬಾರ್ದಂಥ ಎಕ್ಸಸೈಸನ್ನು ಮಾಡಿಬಿಟ್ಟು
ಅದೇ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು, ಈ ಕಾರ್ಡಿಯಾಕ್ ಅರೆಸ್ಟ್ ಆಗುವಂಥದ್ದು ಆಗ್ತಾ ಇದೆ. ಅದು ಮ್ಯಾಂಡೇಟರಿ ಆಗಂತ. ಮತ್ತೆ ಆ ತಕ್ಷಣ ಆದಾಗ CPR ಅಂತ, ಕಾರ್ಡಿಯೋ ಪಲ್ಮನರಿ ರಿಸಸ್ಟೇಷನ್ ಅಂತ, ತಕ್ಷಣಕ್ಕೇ ಅವ್ರಿಗೆ CPR ಮಾಡಬೇಕು. ಅಂದರೆ ಅದು ಫಸ್ಟ್ ಏಡ್ ಟ್ರೈನಿಂಗ್ ಅಲ್ಲಿ ಹೇಳುವಂಥದ್ದನ್ನು ಅವಾಗ ಮಾಡಿದಾಗ ನಿಯರ್ ಬೈ ಹಾಸ್ಪಿಟಲ್ಗೆ ನಾವು ರೀಚ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ. ನಮ್ಮ ಬೇರೆ ದೇಶದಲ್ಲಿ ಎಲ್ಲ ಯುರೋಪಿಯನ್ ಕಂಟ್ರೀಸಲ್ಲಿ ಬೇಸಿಕ್ BLS ಅಂತ ಟ್ರೈನಿಂಗ್ ಮಾಡ್ತಾರೆ ಪ್ರತಿಯೊಬ್ಬರಿಗೆ, ಫಸ್ಟ್ ಏಡ್ ಟ್ರೈನಿಂಗ್. ಕಾರ್ಡಿಯಾಲಜಿಸ್ಟೇ ಆಗಬೇಕಾಗಿಲ್ಲ ಟ್ರೀಟ್ಮೆಂಟ್ ಕೊಡಬೇಕಾದಾಗ, ಇಮಿಡಿಯೇಟ್ ಆದಾಗ ತಕ್ಷಣಕ್ಕೆ ಕಾರ್ಡಿಯೋ ಪಲ್ಮನರಿ ರಿಸಸ್ಟೇಷನ್ ಅಂತಾರೆ. ಒಂದು ನಿಮಿಷಕ್ಕೆ 72 ಸಾರಿ ಅವನಿಗೆ ಲೆಫ್ಟ್ ಸೈಡಲ್ಲಿ ಅವನಿಗೆ ಪಂಪ್ ಮಾಡ್ತಾ ಹೋದಾಗ ಅಥವಾ ಮೌತ್ ಟು ಮೌತ್ ಕೊಟ್ಟಾಗ ಆ ಟೈಮ್ ಇದೆಯಲ್ಲ ಗೋಲ್ಡನ್ ಅವರ್ ಅಂತ ಹೇಳಿದ್ರೆ, ಆ ಟೈಮಲ್ಲಿ, ಆ ಪ್ರೀಸಿಯಸ್ ಟೈಮಲ್ಲಿ ಅದು ಮಾಡಿದಾಗ ಸೇವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದು ನಾವು ಮಾಡೋದೇ ಇಲ್ಲ, ಅದು ಜನಕ್ಕೆ ಗೊತ್ತೇ ಇರೋದಿಲ್ಲ. ಬೇಸಿಕ್ ಲೈಫ್ ಸೇವಿಂಗ್ ಟೆಕ್ನಿಕ್ ಅದನ್ನು ಏರ್ಪೋರ್ಟಲ್ಲಿ ಮಾಡ್ತಾರೆ, ಬೇರೆ 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 ಅಥವಾ ಸೋಷಿಯಲ್ ವರ್ಕರ್ಸ್ ಆಗಲಿ ಅಥವಾ ನರ್ಸ್ ಆಗಲಿ ಟೆಕ್ನಿಷಿಯನ್ಸ್ ಎಲ್ಲ ಮಾಡ್ತಾರೆ. ಪ್ರತಿಯೊಬ್ಬರು ಕಲಿಬೇಕಾಗಿರೋಂಥ ಒಂದು ಸ್ಕಿಲ್ ಅದು. ಸೆಂಟ್ ಜಾನ್ಸ್ ಆಂಬುಲೆನ್ಸ್ ತರ ಫಸ್ಟ್ ಏಡ್ ಟ್ರೈನಿಂಗ್ ಅಂತ ಮಾಡ್ತಾನೆ ಇರ್ತಾರೆ. ಬೇರೆ ದೇಶದಲ್ಲೆಲ್ಲ ಮ್ಯಾಂಡೇಟರಿ ಇದೆ, ಬೇರೆ ದೇಶದಲ್ಲಿ ಎಲ್ಲ ಕಲ್ತಿರ್ತಾರೆ. ಬಟ್ ನಮ್ಮ ದೇಶದಲ್ಲಿ ಏನಂದ್ರೆ ಆ ಗಾಬರಿ ಆಗ್ಬಿಟ್ಟು ಅವ್ರು ನೀರು ಕುಡಿಸೋದಾಗ್ಲಿ ಅಥವಾ ಅವ್ರ ಜಾಗದಲ್ಲಿ ಗಾಳಿ ಬಿಡದೇನೆ ಮಾಡಬಾರ್ದು. ಡಾಕ್ಟರ್ ಆ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ರಿ ನೀವು, ಹಾಗಾದ್ರೆ ಆ ರೀತಿ ಸಡನ್ ಆಗಿ ಕುಸಿದು ಬಿದ್ದಾಗ ಏನ್ ಮಾಡಬಾರ್ದು? ಅವ್ರಿಗೆ ಅವ್ರು ಇರೋ ಜಾಗಕ್ಕೆ ಸ್ಪೇಸ್ ಅನ್ನು ಖಾಲಿ ಬಿಡಬೇಕು, ಗಾಳಿ ಆಡ್ತಾ ಇರಬೇಕು, ವೆಂಟಿಲೇಷನ್, ಮತ್ತೆ ನೀರು ಕುಡಿಸಬಾರ್ದು. ತಕ್ಷಣಕ್ಕೆ ಆಂಬುಲೆನ್ಸ್ ಫೋನ್ ಮಾಡೋಂಥದ್ದು, CPR ಮಾಡೋಂಥದ್ದು. ಅವ್ರಿಗೆ ಒಂದು ನಿಮಿಷಕ್ಕೆ 72 ಸಾರಿ ಮಾಡಿದಾಗ ಮತ್ತೆ ಮೌತ್ ಟು ಮೌತ್ ಬ್ರೀತ್ ಕೊಡುವಂಥದ್ದು, ಇದು ಭಾಳ ಮ್ಯಾಂಡೇಟರಿ ಆಗಿರೋಂಥದ್ದು. ಇದು ಕೊಟ್ಟು ಅದು ಆಂಬುಲೆನ್ಸ್ಗೆ ಫೋನ್ ಮಾಡಿರಬೇಕು, ಜೊತೆಲಿ ಇದು ಮಾಡ್ತಾನೆ ಇರಬೇಕು. ತಕ್ಷಣಕ್ಕೆ ನಾವು ಇಮಿಡಿಯೇಟ್ ಆಗಿ ಲೈಫ್ನ ಸೇವ್ ಮಾಡ್ಬೋದು. ಹಾಗಾಗಿ ನಮಗೆ ಏನು ಪ್ರಾಬ್ಲಮ್ ಏನಂದರೆ, ಜಯದೇವ್ ಅಂತ ಒಂದು ಕಾರ್ಡಿಯಾಕ್ ಹಾಸ್ಪಿಟಲ್ ಇರುವಂಥದ್ದು ಬೆಂಗಳೂರಲ್ಲಿ ಒಂದೇ. 4 ಜಾಗದಲ್ಲಿ 4 ಹಾಸ್ಪಿಟಲ್ಸನ್ನು ಮಾಡಿದರೆ, ಈಗ ಹೆಬ್ಬಾಳಲ್ಲಿ ಸ್ಟಕ್ ಆಗಿರೋನು ಜಯದೇವ್ ಮುಟ್ಟೋದ್ರಾಗೇ ಸತ್ತೋಗ್ಬಿಡ್ತಾನೆ. ಇದು ಪ್ರಾಬ್ಲಮ್ ಆಗ್ತದೆ. 4 ಜಯದೇವ, 4 ಕಿದ್ವಾಯಿ, 4 ನಿಮಾನ್ಸನ 4 ಮೂಲೆಗೆ 4 ಇರಲೇಬೇಕಾಗಿರೋಂಥ. ಕೆಂಪೇಗೌಡರು ಕೋಟೆ ಕಟ್ಟಿದ್ರು, ಇವ್ರು ಅಟ್ಲೀಸ್ಟ್ ಹಾಸ್ಪಿಟಲ್ ಆದ್ರೂ ಕಟ್ಬೇಕಲ್ಲ. ಕರೆಕ್ಟ್. ಬೇಗಕ್ಕೆ ಜನಸಂಖ್ಯೆ ಬೆಳೀತಾರೋ ಇದ್ರ ಬಗ್ಗೆ 1 ಕೋಟಿ ಪಾಪ್ಯುಲೇಷನ್ ಇದೆ, ಸಾಕಷ್ಟು ದುಡ್ಡಿದೆ, ಸರ್ಕಾರ ಇದು ಮಾಡಬೇಕಾದ್ರೆ ಅದ್ರ ಆದ್ಯ ಕರ್ತವ್ಯ. ಇನ್ನೊಂದು ಏನಂದ್ರೆ, ಬೇರೆ ದೇಶದಲ್ಲಿ ಹೆಲ್ತ್ ಕೇರ್ ಇಸ್ ಅ ಹ್ಯೂಮನ್ ಫಂಡಮೆಂಟಲ್ ರೈಟ್. ಪ್ರತಿಯೊಬ್ಬನಿಗೆ ಆರೋಗ್ಯ ಹಕ್ಕು ಅನ್ನೋದು ಮಾನವನ ಮೂಲಭೂತ ಹಕ್ಕು ಕೊಟ್ಟಿದ್ದಾರೆ. ನಮ್ದು ಕ್ಯೂಬಾ, ಕೆನಡಾ, ಜರ್ಮನಿ, ಫಿಲಿಪೀನ್ಸ್ ಅಂತ ದೇಶಗಳಲ್ಲಿ ಹೆಲ್ತ್ ಕೇರ್ ಮ್ಯಾಂಡೇಟರಿ ಮಾಡಿದ್ರೆ ಇಟ್ಸ್ ಅ ಹೆಲ್ತ್ ರೈಟ್ ಟು ಹೆಲ್ತ್ ಅಂತಿದೆ. ಈ ದೇಶದಲ್ಲಿ ಇಲ್ವೇ ಇಲ್ಲ ಅದು. ಆರ್ಟಿಕಲ್ 21 ಪ್ರಕಾರ ರೈಟ್ ಟು ಲೈಫ್ ಇದೆ, ಜೀವಿಸುವ ಹಕ್ಕು ಇದೆ. ನಮ್ಮ ದೇಶದ GDPಯಲ್ಲಿ ನಾವು ಹೆಲ್ತ್ ಕೇರ್ಗೆ ಬರೀ 3% ಆಫ್ ಅವರ್ GDP ಸ್ಪೆಂಡಿಂಗ್ ಆನ್ ಹೆಲ್ತ್ ಕೇರ್. ಮಿನಿಮಮ್ 6% ಆಫ್ ಹೆಲ್ತ್ ಕೇರ್ ಶುಡ್ ಬಿ ಸ್ಪೆಂಟ್ ಆನ್ ಹೆಲ್ತಿಗೆ ಸ್ಪೆಂಡ್ ಮಾಡಬೇಕಾಗಿರೋಂಥ GDP. ಅದು ಮಾಡ್ತಾನೆ ಇಲ್ಲ. ನಾವು ಪ್ರತಿ ಸಾರಿ ಹೇಳ್ತಾ ಇರ್ತೀವಿ, ಘೋಷಣೆ 2020ರಲ್ಲಿ ಹೇಳಿದರು, ಎಲ್ರಿಗೂ ಆರೋಗ್ಯ, ಎಲ್ಲೆಡೆ ಆರೋಗ್ಯ, ಹೆಲ್ತ್ ಫಾರ್ ಆಲ್ ಫಾರ್ ಹೆಲ್ತ್ ಅಂತ. ಈ ಹೇಳಿದ್ದೇ ಆಯಿತು ಡೈಲಾಗನ್ನ, ಬಟ್ ಫೈನಲಿ ಇಂಪ್ಲಿಮೆಂಟ್ ಆಗಲೇ ಇಲ್ವಲ್ಲ. ಬೇಸಿಕ್ಸ್ನ ECG ಮಷಿನ್ಸ್ನ ಇಟ್ಟು ಎಲ್ಲ PHCಗಳಲ್ಲಿ ಅಥವಾ ಹಾಸ್ಪಿಟಲ್ಸ್ ಮಾಡೋಂಥದ್ದು ಭಾಳ ಇಂಪಾರ್ಟೆಂಟ್. ಜನ ಹಾಸ್ಪಿಟಲ್ಗೆ ಹೋಗಕ್ಕೆ ಹೆದರ್ತಾರೆ ಡಾಕ್ಟರ್, ಬಿಲ್ ನೋಡಕ್ಕೆ. ಅಂದ್ರೆ ಸರ್ಕಾರ ಆದ್ರೂ ಮಾಡ್ಬೇಕಲ್ಲ, ಸರ್ಕಾರ ಬಿಲ್ ನೋಡೇ ಏನಾದ್ರು ಆಗ್ಬಿಡ್ತಾರೆ ಜನರು. ಅದಕ್ಕೆ ಪ್ರೈವೇಟ್ ಹಾಸ್ಪಿಟಲ್ ಹೋಗೋಕ್ಕಿಂತ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಆ ಫೆಸಿಲಿಟಿ ಸಿಕ್ಕಾಗ ಜನ ಗೌರ್ಮೆಂಟ್ ಹಾಸ್ಪಿಟಲ್ ಹೋಗ್ತಾರೆ. ತುಂಬ ಕಡಿಮೆ ಕಾಸ್ಟಲ್ಲಿ ಆಗಿರೋಂಥದ್ದು. ಅದನ್ನ ಮಾಡೋಂಥ ಸರ್ಕಾರ ಜವಾಬ್ದಾರಿ ಅದು ಮಾಡಿದಾಗ ಸಾಕಷ್ಟು ಒಳ್ಳೆ ಕೆಲಸ ಮಾಡ್ಬೋದಂಥದ್ದು. ಓಕೆ